ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ನಾನು ಹತ್ರ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಎಲ್ಲಿದ್ದೀನಿ ಅಂದರೆ ನಾನು ಕೋಲಾ ಬೀಚಲ್ಲಿದ್ದೀನಿ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೋಲಾ ಬೀಚ್ ಬೇರೆ, ಕೋಲಾ ಬೀಚ್ ಬೇರೆ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಕೋಲಾ ಬೀಚ್ ಇರೋದು ಮಾರ್ಗೋವಾ ಹತ್ರ, ಕೋಲ್ವಾ ಬೀಚ್ ಇರೋದು ನಿಮಗೆ ನಾರ್ತ್ ಗೋವಾ ಹತ್ರ ಸಿಗುತ್ತೆ. ಕೋಲ್ವಾ ಬೀಚು ಇದು ಕೋಲಾ ಬೀಚ್, ಇದು ಸೌತ್ ಗೋವಾ ಅಂತಲೂ ಕರಿಬೋದು ಇದನ್ನು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನನ್ನ ಮುಂದ್ಗಡೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ನೋಡಿ. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನನ್ನಿಂದೆ ಕಾಣ್ತಾ ಇರೋದು ನೋಡಿದ್ರಲ್ಲ, ಅದೇ ವ್ಯೂ ಪಾಯಿಂಟು. ಸೊ ನೀವು ಏನಾದರೂ ಹೊರಗಡೆಯಿಂದ ನೀವು ಬಂದರೆ ಈ ಕಡೆ ವ್ಯೂ ಪಾಯಿಂಟ್ ನೋಡ್ಬೋದು. ಸೊ ನೀವು ಆ ಕಡೆಯಿಂದ ಬಂದರೆ ವ್ಯೂ ಪಾಯಿಂಟ್ ನೋಡೋಕ್ಕಾಗಲ್ಲ. ಈ ಕಡೆ ನೋಡ್ತಿರ್ಬೋದು, ಸಕ್ಕತ್ತಾಗಿದೆ ಮಾತ್ರ ವ್ಯೂ ಪಾಯಿಂಟು. ಫೋಟೋಶೂಟ್ಗೆ ಸಕ್ಕತ್ತಾಗಿದೆ ಮಾತ್ರ ಈ ಕಡೆ ಅಂತ. ಆ ಕಡೆಯಿಂದ ಹಂಗೆ ಬಂದುಬಿಟ್ಟು ನೀವು ಈ ಕಡೆ ಹಿಂಗೆ ಹೋಗ್ಬೇಕಾಗತ್ತೆ, ಈ ಕಡೆ ಈ ರೂಟಲ್ಲಿ ಹೋಗ್ಬೇಕಾಗುತ್ತೆ. ಸೊ ಈ ಕಡೆ ಮೆಟ್ಲು ಇರುತ್ತೆ, ನೀವು ಆ ಕಡೆ ಬೈಕ್ ಆಗಲಿ ಕಾರ್ ಆಗಲಿ ಪಾರ್ಕ್ ಮಾಡಿಬಿಟ್ಟು ನೀವು ಈ ಕಡೆ ಮೆಟ್ಲು ಹಿಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಕಡೆ. ಸೊ ಈ ಬೀಚಲ್ಲಂತೂ ಫಾರಿನರು ಕಡಿಮೆ ಇರ್ತಾರೆ, ಒಂದು ಮೀಡಿಯಮ್ ಲೆವೆಲಲ್ಲಿ ಇರ್ತಾರೆ ಫಾರಿನವರು. ಇಂಡಿಯನ್ ಜಾಸ್ತಿ ಈ ಬೀಚಲ್ಲಿ. ಸೊ ಯಾಕಂದರೆ ಇದು ಪ್ರೈವೇಟ್ ಆಗಿದೆ, ಸ್ವಲ್ಪ ಚೆನ್ನಾಗಿದೆ. ಈ ಕಡೆ ನಿಮಗೆ ಇನ್ನೊಂದು ಸೀ ವಾಟ್ರೂ ಇದೆ. ಈ ಕಡೆ ಒಂದು ಸೈಡ್ ಸೀ ವಾಟ್ರು, ಒಂದು ಸೈಡ್ ಬೀಚ್ ವಾಟ್ರ್ ಇದೆ. ನೀವು ಆ ಕಡೆ ತೋರಿಸ್ತೀನಿ ಬನ್ನಿ. ಸೊ ಈಗ ನಾನು ಹಿಂದ್ಗಡೆ ನೋಡ್ತಾ ಇರೋದು ಕೋಲ್ವಾ ಬೀಚ್. ಅದು ಕೋಲ್ವಾ ಬೀಚಲ್ಲಿ ಇಂಡಿಯನ್ಸ್ ಇರ್ತಾರೆ ಅಂತ ಬಂದರೆ ಇಂಡಿಯನ್ಸ್ ಇಲ್ಲ, ಯಾರೂ ಇಲ್ಲ, ನಾನು ಒಬ್ಬನೇ ಇಲ್ಲಿ ಕಸ್ಟಮರು. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಈ ಕಡೆ ಸೀ ವಾಟರ್ ಇದೆ, ಬನ್ನಿ ತೋರಿಸ್ತೀನಿ. ओ कितना 300 मैं एक एक 200 ಇಲ್ಲ ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ओ 1% का 200 है ना? हाँ ಸಿಂಗಲ್ ಬೋಟ್ ಶುರು ಮಾಡ್ತಾ ಇದ್ದಾರೆ. ಒಂದು ಬೋಟ್ ಹೋಗೋಣ ಬನ್ನಿ, ಒಂದು ರೈಡ್. ಅಂತ ಅದು ಅವನು ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಏನ್ಲ? ಶಿವ ಶಿವ ಶಂಭೋ ರುದ್ರನು ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ. ಇಲ್ಲಂದ್ರೆ ಸಮುದ್ರ ಫುಲ್ಲು ಉಕ್ಕೈತೈತೆ ಮಾತ್ರ, ಸಾಕಾಗೈತಿ ಇಲ್ಲಂತ್ರ. ಮತ್ತು ನೀವು ಈ ಕಡೆ ನೋಡ್ಬೋದು, ರೆಸಾರ್ಟ್ ಇದೆ. ಓ ನೀರು ನೋಡ್ರಿ ಹೆಂಗೆ ಸೇರ್ತೈತೆ ಇಲ್ಲಂತ್ರು. ಯಪ್ಪ ಬೇಡ, ಜನನೇ ಇಲ್ಲ, ಜನ ತೀರಾ ಕಡಿಮೆ ಇಲ್ಲಂದ್ರು. ನನ್ನ ಕೈಲಾಗ್ತಾ ಇಲ್ಲ, ಈ ಯೂಟ್ಯೂಬ್ ಸಾವಸರೆ ಸಾಕು. ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲದ್ದಾವೆ. ಜನನೇ ಇಲ್ಲಪ್ಪ, ಯಾಕೆ ಇವಾಗ ಫುಲ್ಲು ಮಳೆಗಾಲ, ಜನನೇ ಇಲ್ಲ. ಜನ ಬಂದಿಲ್ಲ ಅನ್ಕೊತೀನಿ. ಯಾಕಂದರೆ ಈ ಬೀಚಲ್ಲಿ ಅಷ್ಟೊಂದು ಜನ ಇರೋರು. ಸೊ ನೋಡಿದ್ರಲ್ಲ, ಒಬ್ಬರು ಇಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಅಂತವ್ರೆ ಅಷ್ಟೇ. ಜನನೇ ಇಲ್ಲ ಈ ಬೀಚಲ್ಲಿ ನೋಡ್ರಿ. ಈಗ ಒಂದು ಅಲ್ಲೊಂದು 4-5 ಜನ ಬರ್ತಾವ್ರೆ ಅಷ್ಟೇ, ಅದು ಬಿಟ್ಟರೆ ಜನನೇ ಇಲ್ಲ ಈ ಬೀಚಲ್ಲಿ. ಸೊ ಇವತ್ತು ಎಲ್ಲಿದ್ದೀನಿ ಅಂತಂದರೆ ಕೋಲ್ವಾ ಬೀಚಲ್ಲಿದ್ದೀನಿ. ಕೋಲ್ವಾ ಬೀಚು ಒನ್ ಆಫ್ ದ ಬಿಸಿಯೆಸ್ಟ್ ಬೀಚ್ ಅಂತ ನೀವು ಅಂತ ಅನ್ಕೋಬೋದು, ಆದರೆ ಅಲ್ಲ, ಕೋಲ್ವಾ ಬೀಚ್ ಬಿಸಿಯೆಸ್ಟ್ ಅಲ್ಲ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಕೋಲ್ವಾ ಬೀಚಲ್ಲಿ ಬರೀ ಇಂಡಿಯನ್ಸ್ ಇರ್ತಾರೆ, ಇಂಡಿಯನ್ಸ್ ಬಿಟ್ಟು ಯಾರೂ ಇರಲ್ಲ. ಯಾಕಂದರೆ ಇಲ್ಲಿ ಫಾರಿನರ್ಸ್ ಬರಲ್ಲ, ಇದು ಸೌತ್ ಗೋವಾ ಆಗುತ್ತೆ. ಸೊ ಅದಕ್ಕೋಸ್ಕರ ಸೌತ್ ಗೋವಾ ಅಂತಂದರೆ ಫಾರಿನರ್ಸ್ ಬರಲ್ಲ ಅಂತಲ್ಲ. ಸೊ ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಕಡಿಮೆ ಇರುತ್ತೆ ಇಲ್ಲಿ. ನೋಡಿ, ಇದು ಯಾವನೇನೋ ಸೈಕಲ್ ಹೊಡಿತಾವನೇ, ಬೀಚಲ್ಲಿ ಸೈಕಲ್ ಓಡಿಸ್ಬೇಕು. ಮನೇಲಿ ಇದನ್ನ ಹೇಳ್ಕೊಟ್ಟವ್ರೆ ನನಗೆ, ಮತ್ತೆ ವಾಪಸ್ ಬರ್ತಾನೆ ನೋಡು. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಸೈಕಲ್ ನನ್ನ ಮಗನ ತಗೊಂಡು ನೋಡ್ತಾ ಇದ್ರಲ್ಲ, ಜನ ಇಷ್ಟೇ ಇರೋದಿಲ್ಲ. ಸೊ ಆ ಕಡೆಯಿಂದ ಎಂಟ್ರೆನ್ಸ್ ಅದು. What? You click photos? No. ಫೋಟೋಗ್ರಾಫರ್ ಅನ್ಕೊಂಡ್ಬಿಟ್ಟಾರ ಗುರು ನನ್ನ.
ಅಯ್ಯೋ ಕ್ಯಾಮ್ರಾ ಹೋಗೋದಿರಲಿ ನಂದೊಂದು ಫೋಟೋ ಹೊಡಿ ನಿಂದೊಂದು ಫೋಟೋ ಹೊಡಿ ಅಂತಾರೆ. ಕ್ಯಾಮ್ರಾದ ಅನ್ಕೊಂಡ್ಬಿಟ್ಟಾರೆ. ಎಷ್ಟೊಂದು ಜನ ಕ್ಯಾಮ್ರಾನೇ ಕೊಟ್ಬಿಟ್ಟು ಕೈಯಲ್ಲಿ ಹೊಡಿಯಪ್ಪ ಅಂತ ಕೊಟ್ಬಿಟ್ರು. ನನಗೆ ಯಾರು ಫೋಟೋ ಹೊಡಿಯೋರಿಲ್ಲ. ಅದಕ್ಕೆ ನನಗೆ ಹೇಳ್ತೀನಲ್ಲ ಅವ್ರಿ ನನ್ನ ಫೋಟೋ ಹೊಡೀರಿ ಅಂದರೆ ಒಬ್ರು ಹೊಡಿಯಲ್ಲ. ನಾನು ಕ್ಯಾಮ್ರಾ ಹಿಡ್ಕೊಂಬಂದ ತಕ್ಷಣ ಆಯಿತು ಕ್ಯಾಮ್ರಾಮನ್ ಒಂದು ವೀಡಿಯೋ ಮಾಡ್ತೀರಾ ಫೋಟೋ ತೆಗಿತೀರಾ ಅಂತಾರೆ. ಏನು ಹೇಳ್ಬೇಕು ಇಲ್ಲಿವ್ರಿಗೆ ಬೇಡ. ಈ ನನ್ನ ಮಗ ಏನು ಅವಾಗ್ಲಿಂದ ಕ್ವಾಟ್ಲೆ ಕೊಡ್ತಾವನಲ್ಲ ಏನು ಓದಲ್ಲೇ ಬಂದಲ್ಲೇ ಬರ್ತಾವನೆ ನೋಡಿ. ಇಲ್ಲಿನೂ ಬಾವುಟ ಹಾಕವ್ರೆ. ತಪ್ಪು ತಿಳ್ಕೊಬೇಡಿ, ಇದು ಬಜರಂಗ್ ಬಲಿ ಬಾವುಟ ಅಲ್ಲ, ಇದು ಡೇಂಜರ್ ಝೋನ್ ಬಾವುಟ. ಇದು ತುಂಬ ಜನ ಅನ್ಕೊಂಬಿಟ್ಟವ್ರೆ ಯಾವುದೋ ದೇವ್ರನ್ನ ಪೂಜೆ ಮಾಡ್ತವ್ರೆ ಅಂತ ಅನ್ಕೊಂಬಿಟ್ಟವ್ರೆ. ಸೊ ಇದನ್ನಲ್ಲ, ಅದು ಬಜರಂಗ್ ಬಲಿ ಬಾವುಟ ಅಂತಲೂ ದಯವಿಟ್ಟು ಅಂದ್ಕೊಳಕ್ಕೆ ಹೋಗಬೇಡಿ ಯಾರು. ಯಾಕಂದರೆ ಅಲ್ಲಿ ಗಂಟ ದೂರ ಯಾರು ಹೋಗದೇ ಇರಲಿ ಅಂತಂದ್ಬಿಟ್ಟು ದೂರದಿಂದ ಲೈಫ್ ಗಾರ್ಡ್ ಇರ್ತಾರೆ. ಸೊ ಅದಕ್ಕೋಸ್ಕರ ಬಾವುಟ ಇಟ್ಟಿರ್ತಾರೆ ನೋಡಿ. ಲೈಫ್ ಗಾರ್ಡ್ ಅವ್ರು ನಿಂತ್ಕೊಂಡವ್ರೆ ಇಲ್ಲಿ. ಈ ಕಡೆ ನೋಡ್ತಾ ಇರಲ್ಲ, ಜನನೇ ಇಲ್ಲ. ಬೀಚಿಗೆ ಆಟಾಡಕ್ಕೆ ಬರ್ಬೋದಷ್ಟೇ. ಇಲ್ಲಿನೂ ಅಷ್ಟೇ ಯಾರಪ್ಪ ಫಾರಿನರ್ಸ್ ಕಡಿಮೆ ಫುಲ್ಲು. ಇಂಡಿಯನ್ಸೇ ಜಾಸ್ತಿ ಇರ್ತಾರೆ. ಯಾಕಂತಂದರೆ ಇಲ್ಲಿ ಅಷ್ಟೊಂದು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ. ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಬಿಟ್ಟರೆ ನಿಮ್ಗೆ ಅಷ್ಟೊಂದು ಏನಿಲ್ಲ ಈ ಕಡೆ. ಯಾಕಂದರೆ ಇಲ್ಲಿ ಬರೀ ಮೀನು ಹಿಡಿಯೋರು, ಏಡಿಕಾಯಿ ಹಿಡಿಯೋರು, ಪಾರ್ಟಿ ಗೀಟಿ ಎಲ್ಲ ನಡೆಯುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದು ಅಷ್ಟೊಂದು ಜನ ಯಾರು ಬರಲ್ಲ ಇಲ್ಲಿ. ಮನುಷ್ಯರು ಕಚ್ಚಾಡೋ ಥರ ನಾಯಿಗಳನ್ನು ಕಚ್ಚಾಡ್ತಾ ಇದೆ. ಅವಕ್ಕೂ ಬುದ್ಧಿ ಬಂದ್ಬಿಟ್ಟಿದೆ. ನಮ್ಮ ಬುಡಕ್ಕೆ ಬಂದ್ಬಿಟ್ಟವು ಸರ್. ಆಮೇಲೆ ನೋಡಿ ಇಲ್ಲಿ ಲೈಫ್ ಸೇವಿಯರ್ ಅಂತ ಗಾಡಿ ನಿಂತ್ಕೊಂಡಿದೆ. ಯಾರಾದ್ರೂ ಏನಾದರೂ ದೂರ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ರೆ ಕರ್ಕೊಂಬರ್ತಾರೆ ಹೋಗ್ಬಿಟ್ಟು. ಜನನೇ ಇಲ್ಲಪ್ಪ ಬೀಚಲ್ಲಿ, ಫುಲ್ಲು ಮಳೆ ಬೀಚಲ್ಲಿ. ಸೊ ದಯವಿಟ್ಟು ಸೆಪ್ಟೆಂಬರಲ್ಲಿ ಯಾರು ಬರೋಕ್ಕೆ ಹೋಗ್ಬೇಡಿ. ಅಕ್ಟೋಬರು ಇಲ್ಲ ನವಂಬರಲ್ಲಿ ಸ್ಟಾರ್ಟ್ ಮಾಡಿ ಬರೋಕ್ಕೆ. ಯಾಕಂದರೆ ಬರೀ ಮಳೆ ಇರ್ತದೆ ಇಲ್ಲಿ. ನೋಡ್ಬೋದು ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಕೂತ್ಕೊಂಡವ್ರೆ. ಅದು ಬಿಟ್ಟರೆ ಇದನ್ನು ಬೇರೆ ನಿಲ್ಸೋರ. ಇಲ್ಲಿ ಗಾಡಿ ಬೇರೆ ಒಂದೈತೆ. ಯಾರಿಗಾದ್ರೂ ಒಂದು ರೌಂಡ್ ಕೊಡಿ ಅಂದರೆ ಕೊಡ್ತಾರೆ, ಹಂಗೆ ಕೊಡಲ್ಲ. ಸೊ ಅಲ್ಲೊಬ್ಬ ಲೈಫ್ ಸೇವರ್ ಕೂತ್ಕೊಂಡಿರ್ತಾರೆ ಮೇಲ್ಗಡೆ. ಸೊ ಆ ಕಡೆ ಮೀನು ಹಿಡಿತಾವ್ರೆ, ಈ ಕಡೆ ನೊಣ ಹೊಡಿತಾವ್ರೆ. ಆಯ್ತು ಆಮೇಲೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಟಾಟಾ ಬೈ ಬೈ ಫ್ರಮ್ ಕೋಲಾ ಬೀಚ್. ಬಾಯ್.